ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ನೋಡಿರಿ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಹಪ್ಪಳದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಜನ ಕೇಳ್ತಾ ಇದ್ರಿ, ಯಾವ ರೀತಿ ನೀವು ಹಪ್ಪಳನ ಸೇಲ್ ಮಾಡ್ತೀರಾ ಮತ್ತು ಎಷ್ಟಕ್ಕೆ ಹೇಗೆ ಮಾಡ್ತೀರಾ ಅಂಥೇಳಿ. ಈ ವಿಡಿಯೋದಲ್ಲಿ ನಾ ಆ ಟ್ರಿಕ್ಸನ್ನು ಶೇರ್ ಮಾಡಿದ್ದೀನಿ. ನೋಡಿರಿ, ಇದು ಅಕ್ಕಿ ಹಪ್ಪಳ ಅಂತ ಅಲ್ಲ, ಇದು ಸ್ಪೆಷಲ್ಲಾಗಿ ರವೆಯಿಂದ ನಾನು ಇವತ್ತು ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ. 1 ಗ್ಲಾಸು ರವೆಯಿಂದ ನಾನು ನೋಡಿರಿ ಇಲ್ಲಿ 1 ಪುಟ್ಟಿಯಷ್ಟು ಹಪ್ಪಳನ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನಿಮಗಿದು ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ರುಚಿಯಾಗಿ ನಾವು ಡಿಫ್ರೆಂಟ್ ಆದ ರುಚಿಯಲ್ಲಿ ಹಪ್ಪಳ ಮಾಡಬೇಕು ಅಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿರಿ. ತುಂಬ ಹಗುರವಾಗಿರುತ್ತೆ, ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ನೋಡಿರಿ, ಹೂವಿನ ಹಾಗೆ ಹಗುರವಾಗಿರುತ್ತೆ. ನೋಡಿರಿ, ತುಂಬ ಪಳ್ಳಾಗಿ ಬರುತ್ತೆ. ಒಂದ್ಸರಿ ಈ ರೀತಿ ನೀವು ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮಗೆ ಏನಾದರೂ ಇಷ್ಟ ಅನಿಸಿದರೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ನೋಡ್ರಿ, ಎಷ್ಟು ಪಳ್ಳಾಗಿ ಬಂದಿದ್ದಾವೆ ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಯಾವುದೇ ಸೋಡಾ ಆಗಲಿ ಹಪ್ಪಳ ಖಾರ ಆಗಲಿ ಏನು ಬಳಸಲಾರ್ದೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ರುಚಿಯಾಗಿ ಮಾಡ್ಕೊತೀನಿ. ವರ್ಷಗಟ್ಟಲೆ ನಾವು ಇದನ್ನು ಸ್ಟೋರ್ ಮಾಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲ ನೋಡ್ರಿ, ನಾನು 1 ಗ್ಲಾಸಷ್ಟು ರವೆನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಗ್ಲಾಸ್ ಕೂಡ ತುಂಬ ದೊಡ್ಡದಿಲ್ಲ. ನಾವು ಮಾಮೂಲು ನೀರು ಕುಡಿಯೋಕ್ಕೆಲ್ಲ ಬಳಸ್ತೀವಲ್ವ, ಅದರ ಗ್ಲಾಸನ್ನು ತೊಗೊಂಡು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. 1 ಗ್ಲಾಸಷ್ಟು ಬಾಂಬೆ ರವೆ ತೊಗೊಂಡಿದ್ದೀನಿ. ನೋಡ್ರಿ, ಇಲ್ಲಿ ಚಿರೋಟಿ ರವೆ, ಬಾಂಬೆ ರವೆ ಯಾವುದಾದ್ರೂ ನೀವು ಬಳಸ್ಬೋದು. ಈಗ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಡೋಣ. ಇದಕ್ಕೆ ನೋಡ್ರಿ, 1 ಗ್ಲಾಸಷ್ಟು ರವೆನ ತೊಗೊಂಡಿದ್ರಲ್ವ, ಅದೇ ಗ್ಲಾಸಲ್ಲಿ 8 ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನೋಡ್ರಿ, ರವೆ ಯಾವ ಗ್ಲಾಸಿಂದ ತೊಗೊಂಡಿರ್ತೀವೋ ಅಥವಾ ಯಾವ ಪಾತ್ರೆಯಲ್ಲಿ ನೀವು ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ನಲ್ಲಿ ನೀವು 8 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ನೀರು ತುಂಬ ಜಾಸ್ತಿ ತೊಗೊಳುತ್ತೆ ರವೆ. ನೀವು ಇನ್ಸ್ಟಂಟಾಗಿ ಅಕ್ಕಿ ನಾವು ತಿನ್ನಲ್ಲಪ್ಪ, ನಾವು ಬೇರೆ ಏನಾದರೂ ತಿನ್ನಬೇಕು ಅಂದರೆ ಇದನ್ನು ಮಾಡ್ಕೊಳ್ರಿ. ಆದರೆ ಕೆಲವೊಬ್ರು ಅಕ್ಕಿ ಹಪ್ಪಳ ಅಥವಾ ಅಕ್ಕಿ ಸಂಡಿಗೆ ಈ ಥರ ತಿಂತಿರಲ್ಲ, ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ನೋಡಿರಿ. ಈಗ 8 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ರಿ, ಯಾಕೆಂದರೆ ಹಪ್ಪಳ ಒಣಗಿದ ಮೇಲೆ ಕರಿದ ಮೇಲೆ ಹಪ್ಪಳ ಉಪ್ಪು ಜಾಸ್ತಿ ಅನಿಸುತ್ತೆ, ನೋಡ್ಕೊಂಡು ಹಾಕ್ಕೊಳ್ರಿ. ಈಗ ಖಾರಕ್ಕೆ ನಾನು ಮಸಾಲೆಗೆ ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಖಾರ ಇರುವಂಥ ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ನೀವು ಚಿಲ್ಲಿ ಫ್ಲೆಕ್ಸನ್ನು ಬಳಸ್ಬೋದು. ಇದನ್ನು ನೈಸಾಗಿ ಗ್ರೈಂಡ್ ಮಾಡಿ, ನೀರು ಹಾಕ್ಲಾರ್ದೇ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಳ್ರಿ. ಇಲ್ಲಿ ನೋಡಿರಿ, 1 ಕಟ್ಟಷ್ಟು ನಾನು ಪಾಲಕ್ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಇದ್ರ ದಂಟು ಇರುತ್ತಲ್ವ, ಅದನ್ನೆಲ್ಲ ತೆಗೆದು ಬರೀ ಎಲೆ ಅಷ್ಟೇ ತಗೊಳ್ರಿ. ಇದನ್ನು ನೀಟಾಗಿ ವಾಶ್ ಮಾಡಿ ಈಗ ಸಣ್ಣಗೆ ಇದನ್ನು ಕಟ್ ಮಾಡಿ ತೊಗೊಂಡು ಬರ್ತೀನಿ. ಇಲ್ಲಿ ನೋಡಿರಿ, ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟು ರೆಡಿಯಾಗಿದೆ. ಈ ರೀತಿ ನಾನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ನೋಡಿರಿ, ಈಗ ಇಲ್ಲಿ ಪಾಲಕ್ ಸೊಪ್ಪನ್ನು ಸಹಿತ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಆದಷ್ಟು ಸಣ್ಣಗೆ ಕಟ್ ಮಾಡಿರಿ ಇದನ್ನು. ಈಗ ನೋಡಿರಿ, ಇದ್ರ ಜೊತೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಬಳಸ್ತಾ ಇದ್ದೀನಿ. ನೋಡಿರಿ, ಇದನ್ನು ಸಹಿತ ಈ ರೀತಿ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ. ಕರಿಬೇವಿನ ಫ್ಲೇವರ್ ಸಹಿತ ತುಂಬ ಚೆನ್ನಾಗಿ ಕೊಡುತ್ತೆ ಹಪ್ಪಳಕ್ಕೆ. ಈಗ ನೋಡಿರಿ, ಇಲ್ಲೆಲ್ಲ ಸ್ಪೈಸಸ್ ರೆಡಿಯಾಗಿದೆ. ಇಲ್ಲಿ ನೀರು ಕೂಡ ನೋಡಿರಿ ಬಾಯ್ಲ್ ಆಗ್ತಾ ಇದೆ. ನೀವು ಫಸ್ಟ್ ಏನು ಮಾಡಬೇಕಂದ್ರೆ, ನೀರು ಚೆನ್ನಾಗಿ ಕುದಿಸ್ಕೋಬೇಕು. ನೀರು ಚೆನ್ನಾಗಿ ಕುದ್ಮೇಲೆ ನಾವೆಲ್ಲ ಪ್ರಿಪೇರ್ ಮಾಡಬೇಕು. ನೋಡಿರಿ, ಈಗ ನೀರು ಕುದೀತಿರೋ ನೀರಿಗೆ 1 ಸ್ಪೂನಷ್ಟು ನಾನಿಲ್ಲಿ ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಒಳ್ಳೆ ಘಮ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನೋಡಿರಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಖಾರದ ಪೇಸ್ಟನ್ನು ಸಹಿತ ನೀರಿನಲ್ಲೇ ಹಾಕ್ತಾಯಿದ್ದೀನಿ. ಆಮೇಲೆ ಕಟ್ ಮಾಡಿದಂತಹ ಪಾಲಕ್ ಸೊಪ್ಪನ್ನು ಸಹಿತ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಇದೆಲ್ಲದು ಏನು ಮಾಡಬೇಕು, ಚೆನ್ನಾಗಿ ನೀರಲ್ಲಿ ಕುದಿಬೇಕು. ಆವಾಗ ಏನಾಗುತ್ತೆ ನೋಡಿ, ಇದ್ರ ಕಲರೆಲ್ಲ ಬಿಟ್ಕೊಳ್ಳುತ್ತೆ, ತುಂಬ ಕಲರ್ಫುಲ್ಲಾಗಿ ಬರುತ್ತೆ ನೋಡಿರಿ ಹಪ್ಪಳ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಇದೊಂದು 2 ನಿಮಿಷ ಎಲ್ಲ ನಾವು ಪಾಲಕ್ ಸೊಪ್ಪು ಮಸಾಲ ಹಾಕಿದ್ವಲ್ಲೋ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿರಿ, ನಿಮಗೆ ಖಾರ ಬೇಡ ಅನ್ನೋರು, ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಚಿಲ್ಲಿ ಫ್ಲೆಕ್ಸ್ ಆದರೂ ಯೂಸ್ ಮಾಡ್ಬೋದು ನೀವು. ನಾನಿಲ್ಲಿ ಸೋಡಾ ಅದು ಯಾವುದೂ ಹಾಕ್ತಾಯಿಲ್ಲ. ನೀರು ಕುದೀತಾ ಇದೆ. ಇವಾಗ ಸ್ವಲ್ಪ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ರವೆನ ಒಂದು ಕೈಯಿಂದ ತಿರುಗಿಸ್ತಾ ಒಂದು ಕೈಯಿಂದ ಹಾಕ್ತಾ ನೋಡಿರಿ, ಚೆನ್ನಾಗಿ ಇದನ್ನು ತಿರುಗಿಸ್ಕೊಳ್ರಿ. ನೋಡಿರಿ, ಗಂಟು ಆಗಬಾರ್ದು, ಹಾಗಾಗಿ ನೀವು ಕೈ ಬಿಡಬಾರ್ದು. ಯಾವುದೇ ಕಾರಣಕ್ಕೂ ಕೈ ಬಿಡಲಾರ್ದೇ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ನೀಟಾಗಿ ಈ ಥರ ತಿರುಗಿಸ್ಕೊಳ್ರಿ. ಗಂಟು ಆಗೋದಿಲ್ಲ, ನೀರು ಜಾಸ್ತಿ ಇರೋದ್ರಿಂದ ಗಂಟು ಆಗೋದಿಲ್ಲ, ಚೆನ್ನಾಗಿರುತ್ತೆ. ಆದರೆ ಕೈ ಬಿಡಲಾರ್ದಂಗೆ ತಿರುಗಿಸಿ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅವಾಗ ಏನಾಗುತ್ತೆ, ಒಂದು ಹತ್ರ ದಪ್ಪ ಆಗಿ ಗಂಟು ಬಂದುಬಿಡುತ್ತೆ. ಆ ರೀತಿ ಆಗೋದಿಲ್ಲ, ತುಂಬ ಚೆನ್ನಾಗಿ ಲಿಕ್ವಿಡ್ ಥರ ಇದು ಬಾಯ್ಲ್ ಆಗುತ್ತೆ. ನೋಡಿರಿ, ನೀರಿನ ಕ್ವಾಂಟಿಟಿ ಮಾತ್ರ ಪರ್ಫೆಕ್ಟಾಗಿ ಮೆಜರ್ಮೆಂಟಲ್ಲಿ ನೀವು ತೊಗೋಬೇಕಾಗುತ್ತೆ. 1 ಕಪ್ ರವೆಗೆ 8 ಕಪ್ಪು ಗ್ಲಾಸ್ ನೀರನ್ನೇ ಹಾಕಬೇಕು. ನೋಡಿರಿ, ಈಗಿದು ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ನೀರು ಜಾಸ್ತಿ ಇದೆ, ನೀರು ಆಯಿತು ಅಂತ ಅನಿಸುತ್ತೆ ಫಸ್ಟು. ಬಟ್ ಅದು ಕುದೀತಾ ಬಂದಂಗೆಲ್ಲ ನೋಡಿರಿ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, 1-2 ನಿಮಿಷ ಇದು ಕುದ್ದ ಮೇಲೇ ಗೊತ್ತಾಗುತ್ತೆ
ಈ ಹದಕ್ಕೆ ರೆಡಿ ಆಗುತ್ತೆ ನೋಡಿರಿ. ಈಗ ಇನ್ನೂ ಒಂದೆರಡು ನಿಮಿಷ ಇದು ಕುದಿಬೇಕು, ಯಾಕಂದರೆ ತುಂಬ ನೀರಾಗಿದೆ ನೋಡ್ತಿರ್ಬೋದು. ಚೆನ್ನಾಗಿ ಕುದಿಸಿದ್ರೆ ಮಾತ್ರ ನಾವು ಇದನ್ನು ಸ್ಟೋರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಫಸ್ಟು ನೀವು ಯಾವುದೇ ಸಂಡಿಗೆ ಆಗಲಿ ಹಪ್ಪಳ ಆಗಲಿ ಮಾಡಬೇಕಾದ್ರೆ ಆ ಹಿಟ್ಟನ್ನು ಏನಾಗುತ್ತೆ ಚೆನ್ನಾಗಿ ಬೇಯಿಸ್ಕೊಲಿಲ್ಲ ಅಂದರೆ ಏನಾಗುತ್ತೆ, ಪರ್ಫೆಕ್ಟಾಗಿ ಬರೋದಿಲ್ಲ. ಹಪ್ಪಳಗಳು ನಾವು ಹಾಕಿದ ತಕ್ಷಣ ಬಿಸಿಲಿಗೆ ಒಡೆದೋಗುತ್ತೆ, ಕ್ರ್ಯಾಕ್ಸ್ ಆಗುತ್ತೆ ಒಂದೊಂದು ಸರಿ, ಆ ರೀತಿ ಆಗುತ್ತೆ ನೋಡಿರಿ. ಮತ್ತೆ ನೋಡಿರಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಬೇಯೋಕ್ಕೆ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ಹದವಾಗಿ ಬೆಂದಿದೆ ನೋಡ್ತಿರ್ಬೋದು. ಈ ರೀತಿ ಬಬಲ್ಸ್ ದೊಡ್ಡದಾಗಿ ಬರ್ತಾ ಇದೆಯಲ್ಲ, ಈ ಥರ ಪಳ ಅಂತೇಳಿ ಕುದಿಬೇಕದು. ಅದು ರವೆ ಕುದ್ದಾಗ್ಲೇ ನೋಡಿರಿ ಅದು ಜಿಗುಟಾಗಿ ತುಂಬ ಚೆನ್ನಾಗಿ ಹಪ್ಪಳ ಬರುತ್ತೆ. ನೀವು ಸಂಡಿಗೆ ಏನಾದರೂ ಮಾಡ್ಬೋದು, ಇದರಿಂದ ಹಪ್ಪಳನಾದರೂ ಮಾಡ್ಬೋದು ನೋಡಿರಿ. ಈ ರೀತಿ ಇದನ್ನು ಕುದಿಸ್ಕೊಡ್ರಿ ಚೆನ್ನಾಗಿ. ನಾವು ಕುದಿಸೋ ಮೆಥಡು ಬೇಯಿಸೋ ಮೆಥಡ್ನಲ್ಲೇ ನೋಡಿರಿ ವರ್ಷನ್ಗಟ್ಟಲೆ ಸ್ಟೋರ್ ಮಾಡ್ಕೋಬೋದು, ಕೆಡೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಲೋ ಫ್ಲೇಮ್ ಇಟ್ಬಿಟ್ಟು ಹೀಗೆ ಬಿಟ್ಬಿಡ್ರಿ. ಇವಾಗ ಯಾವ ಕನ್ಸಿಸ್ಟೆನ್ಸಿ ಇದ್ದಾಗ ಫ್ಲೇಮನ್ನು ಆಫ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿರಿ. ಈಗ ಲಾಸ್ಟಲ್ಲಿ ನಾನಿಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಸಹಿತ ಲಾಸ್ಟಲ್ಲಿ ಯಾಕೆ ಹಾಕಿದ್ದೆ ಅಂದರೆ ಇದ್ರ ಫ್ಲೇವರ್ ಹಾಗೆ ಉಳ್ಕೊಳ್ಳುತ್ತೆ, ಕರಿಬೇವು ಸೊಪ್ಪಿನ ಘಮ ಹಾಗೆ ಉಳ್ಕೊಳ್ಳುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈಗ ಕರಿಬೇವು ಸೊಪ್ಪು ಹಾಕಿಂದ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡ್ರಿ ನೋಡಿರಿ. ಈಗ ಫಸ್ಟ್ ಇದ್ದಾಗ ನೀರಿತ್ತು, ಇವಾಗ ಕುದಿತಾ ಬಂದಂಗೆಲ್ಲ ನೋಡಿರಿ ಈಗ ಗಟ್ಟಿಯಾಗಿದೆ. ಈಗ ನಾವು ಇದನ್ನು ಸಂಡಿಗೆನ ಮಾಡ್ಬೋದು. ಈಗ ಇದನ್ನು ಫ್ಲೇಮನ್ನು ಆಫ್ ಮಾಡಿಬಿಡ್ರಿ, ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ನಿಮಗೆ ಗೊತ್ತಾಗುತ್ತೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಬಂದಾಗ ಏನು ಮಾಡಬೇಕು, ಪೂರ್ತಿಯಾಗಿ ಇದನ್ನು ಫ್ಲೇಮ್ ಆಫ್ ಮಾಡಿ ತಳಗಡೆ ಇಳಿಸ್ಬಿಡ್ರಿ. ಆವಾಗ ಒಂದು 5 ನಿಮಿಷ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನಾವು ಇದನ್ನು ಸಂಡಿಗೆನ ಹಾಕ್ಬೋದು. ಈಗ ನೋಡ್ರಿ ಅದ್ರ ಬಿಸಿಗೆ ಇನ್ನೂ ಅದು ಕುದಿತಾ ಇದೆ. ಒಂದು 5 ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಇಲ್ಲಿ ನೋಡ್ರಿ ಒಂದು ಕವರನ್ನು ಈ ರೀತಿ ಹಾಕ್ಕೊಳ್ರಿ. ಹಾಕಿದ್ದಕ್ಕೆ ಸ್ವಲ್ಪ ಎಣ್ಣೆನ ನೀವು ಸವರ್ಕೋಬೇಕು ನೋಡಿರಿ. ತುಂಬ ಎಣ್ಣೆ ಹಾಕಬಾರ್ದು, ಸ್ವಲ್ಪ ಎಣ್ಣೆನ ಹಾಕಿ ನೋಡಿರಿ. ತಣ್ಣಗಾದ್ಮೇಲೆ ಈ ಹದಕ್ಕೆ ಬರುತ್ತೆ ಹಿಟ್ಟು ನೋಡ್ತಿರ್ಬೋದು. ಈಗ ಇದನ್ನು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹಪ್ಪಳನ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿ ಹಪ್ಪಳನ ಮಾಡ್ತಾಯಿದ್ದೀನಿ ನೋಡಿರಿ. ಈ ರೀತಿ ನೀವು ಬಿಸಿಲಿಗೆ ಹಾಕ್ರಿ. ಇದು ನೋಡಿರಿ ಕರೆಕ್ಟಾಗಿ ನೀವು ಬೆಳಗ್ಗೆನ ಹಾಕಿಬಿಟ್ರೆ ಒಂದೇ ದಿನದಲ್ಲಿ ಇದು ಹಪ್ಪಳ ರೆಡಿ ಆಗಿಬಿಡುತ್ತೆ. ಯಾಕಂದರೆ ರವೆ ಬೇಗ ಒಣಗುತ್ತೆ ಬಿಸಿಲಿಗೆ. ಅಕ್ಕಿ ಸಂಡಿಗೆ ಹಪ್ಪಳಕ್ಕಿಂತ ಇದು ರವೆ ಹಪ್ಪಳ ಏನಾಗುತ್ತೆ ಜಲ್ದಿ ಒಣಗುತ್ತೆ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹಪ್ಪಳಗಳನ್ನು ಮಾಡಿ ರೆಡಿ ಮಾಡ್ಕೋಬೋದು ನೋಡಿರಿ. ಯಾವುದೋ ನೆನೆಸೋ ಜಂಜಾಟ ಇಲ್ಲ, ರುಬ್ಬೋ ಜಂಜಾಟ ಇಲ್ಲ. ಬೇಗನೆ 1 ಕಪ್ ರವೆ ಇದ್ದರೆ ಸಾಕು ನೋಡಿರಿ. ನೀವು ಇನ್ಸ್ಟಂಟಾಗಿ ಬೇಗನೆ ನೀವು ಹಪ್ಪಳ ಸಂಡಿಗೆನ ಮಾಡ್ಕೋಬೋದು. 2 ದಿನದಲ್ಲಿ ರೆಡಿ ಆಗುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ ನೋಡಿರಿ, ಆವಾಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿರಿ. 1 ಕಪ್ ರವೆನಲ್ಲಿ ಇಷ್ಟೊಂದು ಹಪ್ಪಳಗಳನ್ನು ನೀವು ಪ್ರಿಪೇರ್ ಮಾಡ್ಬೋದು. ನೀವು ಸಂಡಿಗೆ ಥರನೇ ಇದನ್ನು ಹಾಕ್ಬೋದು, ಚಿಕ್ಕದಾಗಿ ಹಾಕ್ಬೋದು. ನಾನಿಲ್ಲಿ ಇದನ್ನು ವ್ಯಾಪಾರ ಮಾಡೋದ್ರಿಂದ ಈ ರೀತಿ ದೊಡ್ಡದಾಗಿಯೇ ಸ್ವಲ್ಪ ಹಾಕ್ತಿದ್ದೀನಿ ನೋಡಿರಿ. ಈ ರೀತಿ ನೋಡಿರಿ ಒಣಗಿದ ಮೇಲೆ ಸ್ವಲ್ಪ ಇದನ್ನು ಈ ಥರ ತಿರುಗಿಸಿ ಹಾಕ್ಕೊಳ್ರಿ. ಮಧ್ಯಾಹ್ನ ಅನ್ನೋಷ್ಟರಲ್ಲೇ ಸ್ವಲ್ಪ ಒಣಗುತ್ತೆ. ಆಮೇಲೆ ಈ ಥರ 2 ಕಡೆ ತಿರುಗಿಸಿ ಹಾಕಿದರೆ ಬೇಗ ಒಣಗುತ್ತೆ. ಅವಾಗ ಏನು ಮಾಡಬೇಕು, ಮರುದಿನ ಒಂದು ಸರಿ ಕರೆಕ್ಟಾಗಿ ಒಂದು 2-3 ದಿನ ನೀವು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ವರ್ಷನ್ಗಟ್ಟಲೆ ಇದನ್ನು ನೀವು ಸ್ಟೋರ್ ಮಾಡ್ಬೋದು ನೋಡಿ. ಈ ರೀತಿ ಒಣಗಿಸ್ಕೊಳ್ರಿ. ಅಟ್ಲೀಸ್ಟ್ ಇದನ್ನು ನೀವು ಒಂದು 3 ದಿನ ಆದರೂ ಬಿಸಿಲಲ್ಲಿ ಒಣಗಾಕಬೇಕು. ಚೆನ್ನಾಗಿ ಒಣಗಬೇಕು ನೋಡಿರಿ, ಆವಾಗಲೇ ತುಂಬ ದಿನ ಬಾಳಿಕೆ ಬರುತ್ತೆ. ಈ ರೀತಿ ಕಾಜಿನ ಥರ ಇವು ಒಣಗಬೇಕು ನೋಡಿರಿ. ಪೂರ್ತಿ ಗಟ್ಟಿಯಾಗಿದ್ದಾವೆ. ಈ ರೀತಿ ಇದ್ರೇ ನೀವು ವರ್ಷಗಟ್ಟಲೆ ಇಟ್ಟರು ಸಹಿತ ಏನೂ ಆಗೋದಿಲ್ಲ, ಕೆಡಲಾರ್ದೇ ಹಾಗೆ ಇರ್ತಾವೆ ನೋಡಿರಿ. ಬನ್ನಿ ಹಾಗಾದರೆ ಇದನ್ನು ಫ್ರೈ ಮಾಡಿ ತೋರಿಸ್ತೀನಿ, ಯಾವ ರೀತಿ ಹಗುರವಾಗಿ ಪಳ್ಳಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ. ಎಣ್ಣೆ ಬಿಸಿಯಾಗಿದೆ ಆಲ್ರೆಡಿ. ಈ ರೀತಿ ಹಾಕ್ಕೊಂಡು 2 ಸ್ಪೂನಿನ ಸಹಾಯದಿಂದ ಕರೀರಿ, ಆವಾಗ ಚೆನ್ನಾಗಿ ಅರಳ್ಕೊಳ್ಳುತ್ತೆ ನೋಡಿರಿ. ಎಣ್ಣೆ ಬಸ್ತು ತೆಗೀರಿ. ಈ ಪಾಪಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿರಿ, ಯಾಕಂದರೆ ರವೆಯಿಂದ ಮಾಡಿರೋದ್ರಿಂದ ಅಕ್ಕಿ ಟೇಸ್ಟ್ ಇರೋದಿಲ್ಲ, ಇದ್ರ ಟೇಸ್ಟು ಒಳ್ಳೆ ಡಿಫ್ರೆಂಟಾಗಿ ಇರುತ್ತೆ. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಸೂಪರಾಗಿ ಬರ್ತದೆ. ಹಪ್ಪಳಗಳು ನಿಮ್ಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ನೀವು ಮಾಡ್ಕೋಬೋದು. ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಪ್ರಿಪೇರ್ ಮಾಡ್ಕೋಬೋದು ನೋಡಿ. ಇಲ್ಲಿ ಎಲ್ಲದನ್ನು ನಾನಿಲ್ಲಿ ಫ್ರೈ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ. ಪ್ರತಿಯೊಂದು ತುಂಬ ಚೆನ್ನಾಗಿ ಅರಳ್ತಾ ಇದೆ ನೋಡಿರಿ. ನಾವು ಹಾಕಬೇಕಾದ್ರೆ ಯಾವ ಸೈಜಲ್ಲಿರುತ್ತೆ, ಎಣ್ಣೆಲಿ ಹಾಕಿ ಕರೆದ ಮೇಲೆ ನೋಡಿರಿ ತುಂಬ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಹಾಗಾದರೆ ತಡೆಯೋಕ್ಕೆ ನೀವು ಕೂಡ ಇವತ್ತೇ ಟ್ರೈ ಮಾಡಿ ನೋಡಿರಿ. ಇದೇ ರೀತಿ ಒಳ್ಳೆ ವಿಡಿಯೋಗಳಿಗೋಸ್ಕರ, ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.
ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ, ಈ ಸೈಜಲ್ಲಿರುವಂಥ ಹಪ್ಪಳ ಇಷ್ಟು ಚೆನ್ನಾಗಿ ಅರಳ್ಕೊಂಡಿದೆ. ನೋಡ್ತಿರ್ಬೋದು ನೀವು. ನಾವಿಲ್ಲಿ ಯಾವುದೇ ಸೋಡಾ ಆಗಿರ್ಬೋದು, ಹಪ್ಪಳ ಖಾರ ಏನೂ ಬಳಸಿಲ್ಲ, ಹಾಗೇ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ನೀವೇನಾದರೂ ಮನೆಯಲ್ಲೇ ಸೇಲ್ ಮಾಡಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿರಿ. ನೀವು ಇದೇ ಮೆಥಡ್ನಲ್ಲಿ ನೀವು ಅಕ್ಕಿ ಹಪ್ಪಳನೂ ಮಾಡ್ಬೋದು. ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ, ಅದರಲ್ಲಿ ಹೋಗಿ ನೋಡ್ಬೋದು. ನೋಡಿರಿ ಎಷ್ಟು ಪಳ್ಳಾಗಿ ಬಂದಿದೆ. ಎಣ್ಣೆ ಕೂಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ತುಂಬ ಹಗುರವಾಗಿದೆ. ತಿನ್ನೋಕ್ಕೂ ಲೈಟಾಗಿರುತ್ತೆ ನೋಡಿರಿ. ವರ್ಷ ಪೂರ್ತಿ ಇಟ್ಕೊಂಡು ನೀವು ಇದನ್ನು ತಿನ್ಬೋದು. ಹಾಗಾದರೆ ನೋಡಿರಿ, ಇಲ್ಲಿ ಯಾವ ರೀತಿ ಸೇಲ್ ಮಾಡೋದು ಅಂತ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿರಿ, ಇಲ್ಲಿ ನೋಡಿರಿ, ಸಣ್ಣ ಸಣ್ಣ ಹಪ್ಪಳನೂ ಕಾಣಿಸ್ತಾ ಇದೆ, ದೊಡ್ಡ ಹಪ್ಪಳನೂ ಕಾಣಿಸ್ತಾ ಇದೆ. ನೋಡಿರಿ, ಇದು ಚಿಕ್ಕದು ಅಂದರೆ ಸಂಡಿಗೆ ರೀತಿ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಆಮೇಲೆ ಇದು ದೊಡ್ಡ ಹಪ್ಪಳ ಈ ಕಡೆ ಇರೋದು. ನೋಡಿರಿ, ನೀವು ಮಾಡಿರೋ ಹಪ್ಪಳ ಸೈಜ್ ಮೇಲೆ ರೇಟು ಡಿಪೆಂಡ್ ಆಗಿರುತ್ತೆ. ಆಮೇಲೆ ನೋಡಿರಿ, ನಾವು ಇದಕ್ಕೆ ಪಾಪಡಿಗೆ ಎಲ್ಲ ಮತ್ತು ಮಸಾಲೆ ಎಲ್ಲ ಹಾಕಿ ಮಾಡಿರ್ತೀವಿ, ಅದ್ರ ಮೇಲೆ ರೇಟು ನೋಡಿ ಕೊಡ್ತೀವಿ. ಆಮೇಲೆ ರೇಟನ್ನು ಸ್ವಲ್ಪ ಕಡಿಮೆ ಕೂಡ ಮಾಡಿ ಕೊಡ್ತೀವಿ ನೋಡಿರಿ. ಆಮೇಲೆ ಹೋಮ್ ಮೇಡ್ ಆಗಿರೋದ್ರಿಂದ, ಹ್ಯಾಂಡ್ ಮೇಡ್ ಆಗಿರೋದ್ರಿಂದ ಹೆಲ್ತಿಯಾಗಿ ಒಳ್ಳೆ ರೀತಿಯಿಂದ ಪ್ರಾಡಕ್ಟ್ಸನ್ನು ತಯಾರು ಮಾಡಿರ್ತೀವಿ. ಹಾಗಾದರೆ ನೋಡಿರಿ, ಆರ್ಡ್ರ್ ಮಾಡಲು ಕಮೆಂಟ್ ಮಾಡಿ, ಹಾಗೆ ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ರಿ. ಯಾಕಂದರೆ ಎಲ್ಲ ಫ್ರೆಂಡ್ಸು ಏನಾಗುತ್ತೆ ನೋಡಿರಿ, ಒಂದು ಹೊಸ ಬಿಸ್ನೆಸ್ಸನ್ನು ಕಲಿಯೋದಕ್ಕೆ ಒಂದು ಒಳ್ಳೆ ಅಡಿಪಾಯ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿರಿ. ಹಾಗಾದರೆ ಆರ್ಡ್ರ್ ಮಾಡಲು ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಬಾಯ್.